ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಸ್ಕಿಪ್. ಓಕೆ, ಇವತ್ತಿನ ದಿನ ಒಂದು ಗುರುವಾರ ಅಂತ ಅಂದಿದ್ದಾಗ ರಾಯರ್ ದಿನ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಅಂತೂ ಈಗಂತೂ ರಾಯರ್ ಭಕ್ತರಾಗ್ಬಿಟ್ಟಿದ್ದಾರೆ. ಸೇಮ್ ಥಿಂಗ್ ನಾನು ಕೂಡ. ನನ್ನ ಕಷ್ಟ ದಿನಗಳಲ್ಲಿ ರಾಯರ್ ಬಂದು ಹೆಲ್ಪ್ ಮಾಡಿದ್ದಾನೆ. ಸೊ ಅವಾಗಿಂದ ನಾನು ನಾನು ಸಾಯೋ ತನಕ ರಾಯರ್ ಭಕ್ತ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಗುರುವಾರ ಅಂತ ಬಂದಾಗ ಫಾಸ್ಟಿಂಗ್ ಇರ್ತೀನಿ ಆ್ಯಂಡ್ ರಾಯರಿಗೆ ಯಾವ್ದು ಇಷ್ಟ ಪ್ರಸಾದನ ನೈವೇದ್ಯಕ್ಕೆ ಇಡ್ತೀನಿ. ಸೊ ಈ ರೀತಿ ಇರುತ್ತೆ ಗುರುವಾರ ಅಂತ ಬಂದಿದ ತಕ್ಷಣವೇ. ಆ್ಯಂಡ್ ಇವತ್ತು 5:30 ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಗಾಯ್ಸ್. ಬಟ್ ಐ ಆಮ್ ಸೊ ಲೇಸಿ. 6:30 ಆಗಿಬಿಡ್ತು ಹೇಳೋ ಅಷ್ಟರಲ್ಲಿ. ಸೊ ಇವತ್ತು ಏನೋ ಪುರುಷೋತ್ತಮ ಯೋಗ ಏನೋ ಒಳ್ಳೆ ದಿನ. 5:30ಇಂದ 11 ಒಳಗೆ ಪೂಜೆ ಮಾಡಿದ್ರೆ ಸೊ ತುಂಬ ಒಳ್ಳೆಯದಾಗುತ್ತೆ. ನಾವೇನು ಪ್ರೇ ಮಾಡಿದ್ರೂ ಆಗುತ್ತೆ ಅಂತ ಹೇಳಿದ್ರು. ಸೊ ಓಕೆ, 11 ಬಿಟ್ವೀನಲ್ಲಿ ಪೂಜೆ ಮಾಡೋಣ ಅಂತ ತಯಾರಿ ಮಾಡ್ಕೊತಾ ಇದ್ದೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ಬಿಕಾಸ್ ಮನೆ ಅಂತೂ ನೋಡೋಕ್ಕಾಗಲ್ಲ. ಸೊ ಮಕ್ಕಳಿರೋ ಮನೆ ಹಾಗೆ. ಸೊ ಅವ್ರು ಗಲೀಜು ಮಾಡ್ತಾ ಇರ್ತಾರೆ. ಸೊ ನಾವು ಕ್ಲೀನಪ್ ಮಾಡ್ತಾನೆ ಇರಬೇಕು. ಇಟ್ಸ್ ಮಮ್ಮಿ ವರ್ಕ್. ಓಕೆ, ಫೈನಲಿ ಮಾರ್ನಿಂಗ್ ಅಂತ ಬಂದಾಗ ನನ್ನ ಒಂದು ರೂಟೀನ್, ಹೇರ್ ರೂಟೀನ್ ಆಗಿರ್ಬೋದು, ನನ್ನ ಸ್ಕಿನ್ ರೂಟೀನ್ ಮಸ್ಟ್. ಸೊ ಮಾರ್ನಿಂಗ್ ಹೆಡ್ ಬಾತ್ ಏನಾದರೂ ತೊಗೊಂಡ್ರೆ ಬಿಫೋರ್ ಹೆಡ್ ಬಾತ್ ನಾನು 1 hour ಆಯಿಲ್ ಅಪ್ಲೈ ಮಾಡ್ಕೊತೀನಿ. ಸೊ ಇವತ್ತೊಂದು ಬ್ಯೂಟಿ ಟಿಪ್ಸ್ ಏನಂತ ಅಂದರೆ, ತುಂಬ ಜನ ಏನು ಮಾಡ್ತೀರಾ, ಆಯಿಲನ್ನು ಅಪ್ಲೈ ಮಾಡ್ತೀರಾ, 1 ದಿನ 2 ದಿನ ತನಕ ಹೇರ್ ವಾಶ್ ಮಾಡಲ್ಲ. ಪ್ಲೀಸ್ ಆ ರೀತಿ ಮಾಡಬೇಡಿ, ಹೇರ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಂಡು ಪ್ಲೀಸ್ ಸನ್ ಎಕ್ಸ್ಪೋಸ್ ಮಾಡಬೇಡಿ. ಸನ್ ಎಕ್ಸ್ಪೋಸ್ ಮಾಡೋದ್ರಿಂದ ನಿಮ್ಮ ಹೇರ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತೆ. ಇಟ್ ಟೇಕ್ಸ್ 1 hour ಟೈಮ್. ನೀವು ಏನು ಹೇರ್ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ 1 hour ಸಾಕು ಅದು ಕ್ಲೀನಾಗಿ ಸಕ್ಕಾಗೋದಕ್ಕೆ. ಆಫ್ಟರ್ ದಟ್ ಯು ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಹೇರ್ ಕೂಡ ಗ್ರೋತ್ ಆಗುತ್ತೆ. ಆ್ಯಂಡ್ ನಾನು ಹೇರ್ ಆಯಿಲಲ್ಲಿ ಫ್ಲೆಕ್ಸ್ ಸೀಡ್ಸ್ ಆಗಿರ್ಬೋದು, ಆ್ಯಂಡ್ ಆನಿಯನ್, ಕರ್ಬೇವಿನ ಸೊಪ್ಪು ಆ್ಯಂಡ್ ಮೆಂತೆನ ಸೋಕ್ ಮಾಡಿ ಅದು ಮೊಳಕೆ ಕಟ್ಟಾದಮೇಲೆ ಆಯಿಲಲ್ಲಿ ಹಾಕಿ ಫ್ರೈ ಮಾಡೋದು, ಕುದಿಸ್ಬಿಟ್ಟು ಯೂಸ್ ಮಾಡೋದು, ಈ ರೀತಿಯಾಗಿ ಆಯುರ್ವೇದಿಕನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಅಂದಾಗ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಟೊಮಾಟೊ ಆಗಿರ್ಬೋದು ಒಂದೊಂದು ಟೈಮ್, ಬಟ್ ಯಾವಾಗಾದರೂ ಫೇಶಿಯಲ್ ಕಿಟ್ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಜಾಸ್ತಿ ನಾನು ಮನೆ ಮದ್ದು ಪ್ರಿಫರ್ ಮಾಡ್ಕೊತೀನಿ ಮಾರ್ನಿಂಗ್ ಟೈಮು. ವೀಕ್ಲಿ ಆರ್ ಮಂತ್ಲಿ ಟೈಮ್ ಅಂದರೆ ಅಫ್ಕೋರ್ಸ್ ಐ ಆಮ್ ಬ್ಯೂಟಿಷಿಯನ್. ಸೊ ಐ ಗೋ ಫಾರ್ ಪ್ರಾಡಕ್ಟ್ ವೈಸ್. ನನಗೆ ಯಾವ್ದು ಪ್ರಾಡಕ್ಟ್ ಇಷ್ಟ ಆದರೂ ಕಿಟ್ ಜೊತೆ ಹೋಗ್ತೀನಿ. ಸೊ ಅದ್ರ ಬಗ್ಗೆನೂ ಒಂದು ದಿನ ನಾನು ವಿಡಿಯೋ ಮಾಡ್ತೀನಿ. ಸೊ ಯಾವ ಫೇಶಿಯಲ್ ಕಿಟ್ ಯಾವ ಸ್ಕಿನ್ ಟೈಪಿಗೆ ಅಂತಲೂ ತುಂಬ ಜನ ಗೊತ್ತಿರಲ್ಲ. ಪಾರ್ಲರಿಗೆ ಹೋಗ್ತೀರಾ, ಸೊ ಯಾವುದು ನಮ್ಮ ಸ್ಕಿನ್ನಿಗೆ ಬೆಸ್ಟ್ ಅಂತ ಗೊತ್ತಿರಲ್ಲ. ಆ್ಯಂಡ್ ಗ್ಲೋ ಬರಬೇಕು, ಚೆನ್ನಾಗಿರಬೇಕು ಮಾಡಿ ಅಂತ ಹೇಳ್ತೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡ್ತೀನಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಮಾರ್ನಿಂಗ್ ಪೂಜೆ ಕೂಡ ಚೆನ್ನಾಗಾಯಿತು. ಹಾಲು ಮತ್ತು ಪಪ್ಪಾಯ ಇಟ್ಟಿದ್ದೆ ನೈವೇದ್ಯಕ್ಕೆ. ಆ್ಯಂಡ್ ಬೇಗ ಲಂಚ್ ಬಾಕ್ಸ್ ಬೇರೆ ಪ್ರಿಪೇರ್ ಮಾಡಬೇಕು, ಬಿಕಾಸ್ ರಿತಿಕ್ ಸ್ಕೂಲಿಗೆ ಹೋಗಬೇಕು. 8:50 ಅಂದರೆ ಶಾರ್ಪ್ ಅವ್ನು ಸ್ಕೂಲ್ ಹತ್ರ ಇರಬೇಕು. ಸೊ ನಮ್ಮ ಹಸ್ಬೆಂಡ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟರು. ಆ್ಯಂಡ್ ನಾನು ಪಟ ಅಂತ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಬೇಗ ತಿಂಡಿ ಆಗೋದು ಅಂದರೆ ಪಲಾವ್ ಅಷ್ಟೇ. ಪಲಾವ್ ಇಲ್ಲಾಂದರೆ ಉಪ್ಮಾ ಇದೆ. ಬಟ್ ಹಿ ವಾಂಟ್ ಈಟ್ ಎನಿಥಿಂಗ್, ಬಟ್ ಮಾಡಿ ಕಳಿಸೋದು ನನ್ನ ಕರ್ತವ್ಯ. ಸೊ ನಾನು ಮಾಡಿ ಕಳಿಸ್ತೀನಿ. ಒಳ್ಳೆ ನಿದ್ದೆ ಆಯಿತು, ಹೇಗಿದ್ದೀನಿ. ಸೊ ನೆಕ್ಸ್ಟ್ ಪ್ಲ್ಯಾನ್, ಬೆಳಗ್ಗೆ ಪೂಜೆ ಮಾಡಿದ್ದೆ. ಈಗ ಏನು ಪೂಜೆ ಮಾಡಬೇಕು, ಏನಾದರೂ ಪ್ರಸಾದ. ಸೊ ಪಂಪ್ಕಿನ್ ಇದೆ. ಐ ಥಾಟ್ ಪಂಪ್ಕಿನ್ ಸಾಂಬಾರು ಏನಾದರೂ ಪಂಪ್ಕಿನ್ ಪಾಯಸ ಏನಾದರೂ ಮಾಡೋಣ ಅಂತ. ಓಕೆ,
ಫೈನಲಿ ರಾಯರಿಗೆ ಲೈಕ್ ಕುಂಬಳಕಾಯಿ ಖೀರ್ ಥರ ಮಾಡಿದ್ದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.